Hello, Namaskara ಎಲ್ರಿಗೂ. This is Dr. Seema Parveen TH, a holistic and mindset coach for women. In this video, ಈ ವಿಡಿಯೋದಲ್ಲಿ ನಾವು ನೆಗೆಟಿವ್ ಥಿಂಕಿಂಗ್ ಏನಾದರೂ ನಮ್ಮ ಮೈಂಡ್ ಸೆಟ್ಟಲ್ಲಿ ಮಾಡಿದರೆ ನಮ್ಮ ಬಗ್ಗೆನೇ ಆಗಲಿ ಬೇರೆಯವ್ರ ಬಗ್ಗೆನೇ ಆಗಲಿ, ಬೇರೆಯವ್ರ ಬಗ್ಗೆ ಹೇಗಪ್ಪ ಅಂತ ಅಂದರೆ ಬೇರೆಯವ್ರ ಬಗ್ಗೆ ಗಾಸಿಪಿಂಗ್ ಕೇಳಿದ್ದೀರಾ ಈ ವರ್ಡ್? ಗಾಸಿಪಿಂಗ್ ಇಟ್ಸ್ ಐ ಥಿಂಕ್ ಅ ಫೇವ್ರೆಟ್ ಟಾಪಿಕ್ ಫಾರ್ ಎವ್ರಿ ಒನ್, especially for ladies. Even gents also, male community also does that. ಆದರೆ ಅವರು ಓಪನ್ ಆಗಿ ಮಾಡಲ್ಲ, ಬಟ್ ಫೀಮೇಲ್ಸ್ ಆರ್ ಟಾರ್ಗೆಟೆಡ್, ಲೈಕ್ ದೇ ಆರ್ ಮೋಸ್ಟ್ ಬ್ರ್ಯಾಂಡೆಡ್ ಆಗಿಬಿಟ್ಟಿದ್ದಾರೆ, ಲೇಡೀಸ್ ಗಾಸಿಪಿಂಗ್ ಮಾಡ್ತಾರೆ ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಈವನ್ ಮೇಲ್ ಕಮ್ಯುನಿಟಿ ಆಲ್ಸೋ ಡಸ್ ದ್ಯಾಟ್. ಎನಿವೇಸ್, ಸೊ ಈ ಥರ ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿ ಬಂದರೆ, whether it could be anything about any thoughts of emotions, ಜಾಯ್ಫುಲ್ ಆಗಿರ್ಬೋದು, ಇಲ್ಲ ಸ್ಯಾಡ್ನೆಸ್ ಆಗಿರ್ಬೋದು, ಇಲ್ಲ ಜೆಲಸಿ ಆಗಿರ್ಬೋದು, ಇಲ್ಲ ಈಗೋ ಆಗಿರ್ಬೋದು, ಇಲ್ಲ ಪ್ರೈಡ್ ಆಗಿರ್ಬೋದು, ಇಲ್ಲ ಎನ್ವಿ ಆಗಿರ್ಬೋದು. ಈ ಎಲ್ಲ ಫೀಲಿಂಗ್ಸ್ ಬೇರೆಯವ್ರ ಬಗ್ಗೆ ಇಲ್ಲ ತಮ್ಮ ಬಗ್ಗೆನೇ ನೆಗೆಟಿವ್ ಥಾಟ್ಸ್ ಏನು ನಾವು ಫ್ರೇಮ್ ಮಾಡ್ಕೋತೀವಿ ನಮ್ಮ ಬ್ರೈನಲ್ಲಿ, ಅದು ಎಫೆಕ್ಟ್ ಆಗಲ್ಲ ಅಂತ ತಿಳ್ಕೊಂಡಿರ್ತೀವಿ, ಬಟ್ ಇಟ್ ಅಫೆಕ್ಟ್ಸ್ ಡ್ರಾಸ್ಟಿಕಲಿ ಟು ಅವರ್ ಬ್ರೈನ್. ಬರೀ ಕರ್ಮ ಅಷ್ಟೇ ಅಲ್ಲ, ಕರ್ಮ ಇಟ್ ಈಸ್ ಅ ಸ್ಪಿರಿಚುವಲ್ ವರ್ಡ್, ಅಗೇನ್ ಡಿಫ್ರೆಂಟ್ ಟಾಪಿಕ್ ಇಟ್ ಈಸ್, ಅದೆಲ್ಲ ಬೇಡ. ಬಟ್ ಸೈಂಟಿಫಿಕಲಿ ಮೆಡಿಕಲಿ ನೋಡೋದಾದರೆ ಇದು ನಮ್ಮ ಬಾಡಿಗೆ ಹೇಗೆ ಹಾರ್ಮ್ ಉಂಟು ಮಾಡುತ್ತೆ ಅನ್ನೋದ ನೀವು ತಿಳ್ಕೊಂಡ್ರೆ, ಮೋಸ್ಟ್ಲಿ ಈ ಗಾಸಿಪ್ ಅನ್ನೋ ಥಾಟ್ನು ನಿಮ್ಮ ತಲೆಯಲ್ಲಿ ಬರಲಿಕ್ಕೆ ಬಿಡಲ್ಲ ನೀವು. ಇದು ಸೈಂಟಿಫಿಕಲಿ ಪ್ರೂವನ್. ಲೈಕ್ ವೆನ್ ಎವರ್ ಯು ಗೆಟ್ ಎ ನೆಗೆಟಿವ್ ಥಾಟ್ ಇನ್ ಯುವರ್ ಮೈಂಡ್ ಸೆಟ್, ಅದು ಏನಾಗುತ್ತೆ ಅಂತ ಅಂದರೆ ಯು ಆರ್ ಇಂಟೆನ್ಷನಲಿ ಕ್ರಿಯೇಟಿಂಗ್ ಅ ಸ್ಟ್ರೆಸ್ ಫಾರ್ ಯುವರ್ ಬಾಡಿ ಆ್ಯಂಡ್ ಫಾರ್ ಯುವರ್ ಮೈಂಡ್. ಸೊ ಇಟ್ ಆ್ಯಕ್ಚುಲಿ ರಿಲೀಸಸ್ ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸೋಲ್ ಅಂತ ಕರಿತೀವಿ ನಾವು ಅದನ್ನು. ಕಾರ್ಟಿಸೋಲ್ ಲೆವೆಲ್, ಅಡ್ರಿನಲಿನ್, ನಾನ್ ಅಡ್ರಿನಲಿನ್, ಈ ಎಲ್ಲ ಲೆವೆಲ್ಸ್, ಹಾರ್ಮೋನಲ್ ಲೆವೆಲ್ಸ್ ಜಾಸ್ತಿಯಾಗಿ ಇದು ನಿಮ್ಮ ಬ್ರೈನ್ ಆ್ಯಕ್ಟಿವಿಟಿ ಏನಿದೆ ಅದನ್ನು ಕಡಿಮೆ ಮಾಡುತ್ತೆ. ಹ್ಯಾಪಿ ಹಾರ್ಮೋನ್ಸ್ ಏನು ನಾವು ಲಾಸ್ಟ್ ನಮ್ಮ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ, ಅದರ ಲೆವೆಲ್ಸ್ನ ಕಡಿಮೆ ಮಾಡಿ ಈ ಸ್ಟ್ರೆಸ್ ಹಾರ್ಮೋನ್ ಏನಿದೆ ಅದು ನಿಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತಾ ಹೋಗುತ್ತೆ. ಸ್ಟ್ರೆಸ್ ಹಾರ್ಮೋನ್ ಜಾಸ್ತಿ ಆದರೆ ಬಾಡಿಯಲ್ಲಿ ಇಟ್ ಈಸ್ ಡೈರೆಕ್ಟ್ಲಿ ಗೋಯಿಂಗ್ ಟು ಅಫೆಕ್ಟ್ ಯುವರ್ ಬಾಡಿ. ಡೈರೆಕ್ಟ್ಲಿ ಇಟ್ ಅಫೆಕ್ಟ್ಸ್ ನಿಮ್ಮ ಐ ಆಗಿರ್ಬೋದು, ಬ್ಲಡ್ ಪ್ರೆಷರ್, ಇಂಟೆಸ್ಟೈನ್, ಗಟ್ ಹೆಲ್ತ್, ಎವ್ರಿಥಿಂಗ್. ನಿಮ್ಮದು ಈಚ್ ಬಾಡಿ ಪಾರ್ಟ್ ಈಸ್ ಗೆಟ್ ಅಫೆಕ್ಟೆಡ್ ಬೈ ಸ್ಟ್ರೆಸ್. ಬ್ರೈನ್ ಎಲಾಸ್ಟಿಸಿಟಿ, ಪ್ಲಾಸ್ಟಿಸಿಟಿ, ಲೈಕ್ ಇವೆರಡೂ ಏನು ಪ್ರೊಸೀಜರ್ ಇದೆ ಅದು ನಮ್ಮ ಬ್ರೈನ್ ಕಂಪ್ಲೀಟ್ ಬ್ರೈನ್ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟ್. ಬಟ್ ದ ಸ್ಟ್ರೆಸ್ ಹಾರ್ಮೋನ್ ರೆಡ್ಯೂಸಸ್ ದ್ಯಾಟ್ ಬೈ ರೆಡ್ಯೂಸಿಂಗ್ ದ ಇಮ್ಯೂನ್ ಸಿಸ್ಟಮ್ ಆಫ್ ಯುವರ್ ಬಾಡಿ. ನಿಮ್ಮದು ಬಾಡಿದು ಇಮ್ಯೂನ್ ಸಿಸ್ಟಮ್ ರೆಡ್ಯೂಸ್ ಆಗುತ್ತೆ, ನಿಮ್ಮದು ವೆಯ್ಟ್ ಗೇನ್ ಆಗುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿದ್ರೆ ಯು ಆರ್ ಪ್ರೋನ್ ಟು ಡಯಾಬಿಟಿಸ್, ಯು ಆರ್ ಪ್ರೋನ್ ಟು ಥೈರಾಯ್ಡ್, ಯು ಆರ್ ಪ್ರೋನ್ ಟು many urinary infection, kidney diseases, many kind of diseases. Intentionally you are giving welcome to the diseases which are not so good for your overall well-being, because ನೀವು ಡಿಸೀಸಸ್ ಬರೀ ನಿಮಗಷ್ಟೇ ಅಲ್ಲ, ನಿಮ್ಮ ಹೋಲ್ ಫ್ಯಾಮಿಲಿಗೆ ಇಟ್ ಈಸ್ ಗೋಯಿಂಗ್ ಟು ಅಫೆಕ್ಟ್. ಆಸ್ ಐ ಮೆನ್ಷನ್ಡ್ ಇನ್ ಮೈ ಪ್ರೀವಿಯಸ್ ವಿಡಿಯೋ, ವಿ ಆಲ್ ಹ್ಯಾವ್ ಟೂ ಬ್ರೈನ್ ಅಂತ ಅದ್ರ ಬಗ್ಗೆ ಗೊತ್ತಿದೆ, ಬಟ್ ಆ್ಯಕ್ಚುಲಿ ವಿ ಆರ್ ಹ್ಯಾವಿಂಗ್ ಅ 3 brains ಇನ್ ಅವರ್ ಬಾಡಿ. ಒನ್ ಈಸ್ ಆ್ಯಕ್ಚುಯಲ್ ಬ್ರೈನ್, ಸೆಕೆಂಡ್ ಒನ್ ಈಸ್ ಹಾರ್ಟ್, ಥರ್ಡ್ ಒನ್ ಈಸ್ ಗಟ್ ಹೆಲ್ತ್. ಸೊ ಗಟ್ ಹೆಲ್ತ್ ನಾವು ಪಾಸಿಟಿವ್ ಆಗಿ ಇಟ್ಕೋಬೋದು ಬೈ ಈಟಿಂಗ್ ಅ ಗುಡ್ ಫುಡ್, ಡಯಟ್ ಫುಡ್, ಬಿಕಾಸ್ nowadays everybody is having a more knowledge, everybody is having a YouTube, everybody is having a smartphone. ಸೊ ದೇ ನೋ, ಲೈಕ್ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದು ಒಳ್ಳೆ ಫುಡ್, ಯಾವುದು ಒಳ್ಳೆ ಫುಡ್ ಅಲ್ಲ. ಸೊ ವಿ ಕ್ಯಾನ್ ಮೇಂಟೈನ್ ದ್ಯಾಟ್. ಈವನ್ ಫಾರ್ ಅವರ್ ಎಮೋಷ್ನಲ್ ಹೆಲ್ತ್ ಆಲ್ಸೋ
ನಮಗೆ ಗೊತ್ತಿದ್ರೂ ನಾವು ಇಂಟೆನ್ಷನಲಿ ಅದನ್ನು ಫಾಲೋ ಮಾಡಲ್ಲ. ವಿ ಆರ್ ನಾ 100% ರೆಸ್ಪಾನ್ಸಿಬಲ್ ಎಮೋಷ್ನಲ್ ಹೆಲ್ತ್ ಬಗ್ಗೆ ಕೇರ್ ಮಾಡ್ದೇ ಅದನ್ನು ಗೊತ್ತಿದ್ದು ನಾವು ಅದನ್ನು ಡಿಸ್ಟರ್ಬ್ ಮಾಡ್ಕೋತೀವಿ. ಸೊ ಬಿಫೋರ್ gossiping or before commenting negatively about anybody, ಈ ವಿಡಿಯೋನ ಜ್ಞಾಪಕ ಮಾಡ್ಕೊಳ್ಳಿ. ಇಫ್ ಯು ಆರ್ ಮೋರ್ ಕನ್ಸರ್ನ್ಡ್ ಅಬೌಟ್ ಯುವರ್ ಹೆಲ್ತ್, ಇಟ್ ಈಸ್ ನಾಟ್ ಫಾರ್ ಅದರ್ಸ್. ಇದು ಬೇರೆ ಯಾರಿಗೂ ಅಲ್ಲ, ಇದು ನಿಮಗೋಸ್ಕರನೇ. ಸೊ ಈ ಪಿಕ್ಚರಲ್ಲಿ ತೋರಿಸೋ ಹಾಗೆ ನಿಮ್ಮ ನೆಗೆಟಿವ್ ಥಾಟ್ಸ್ ಏನಿದೆ ಅದು ಹೇಗೆ ನಿಮ್ಮ ಬಾಡಿಯಲ್ಲಿ ಪೇನ್, ಡಿಸೀಸ್, ಯಾವ್ಯಾವ ಪಾರ್ಟಲ್ಲಿ ಯಾವ್ಯಾವ ಆರ್ಗನ್ನಲ್ಲಿ ಡಿಸೀಸಸ್ನ ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ನೀವು ತಿಳ್ಕೋಬಹುದು. ಬರೀ ಬಾಡಿ ಆರ್ಗನ್ಸ್ ಅಷ್ಟೇ ಅಲ್ಲ, ನೀವು ನಿಮ್ಮ ನೆಗೆಟಿವ್ ಥಾಟ್ಸಿಂದ ನಿಮ್ಮ ಬ್ರೈನ್ ವೇವ್ಸ್, ಲೈಕ್ ಬ್ರೈನ್ ಡ್ಯಾಮೇಜ್ ಅಂತ ಏನು ಕರಿತೀವಿ, ಇಲ್ಲ ಪ್ಯಾರಲೈಸಿಸ್ ಏನಾಗತ್ತೆ, ಇಲ್ಲ ಬ್ಲಡ್ ಕ್ಲಾಟ್ ಆಗತ್ತೆ, ಇದೆಲ್ಲ ಆಗೋದು ನಿಮ್ಮ ಥಾಟ್ಸ್, ಎಮೋಷನ್ಸ್. ಈ ಪಿಕ್ಚರ್ಸಲ್ಲಿ, ಈ ಇಮೇಜಸಲ್ಲಿ ನಾರ್ಮಲ್ ಕಾಮನ್ ಪರ್ಸನ್ಗೂ ಅರ್ಥ ಆಗಲಿ ಅಂತ ಬಹಳಷ್ಟು ರಿಸರ್ಚ್ ಮಾಡಿ ಈ ಇಮೇಜಸ್ನ ಹಾಕಿದ್ದೀನಿ. ಜಸ್ಟ್ ಗೋ ಥ್ರೂ ಇಟ್. ನಮ್ಮ ಬ್ರೈನ್ಗೆ ಒಳ್ಳೆ ವೇವ್ಸ್ ಯಾವುದು ಅಂತ ಅಂದರೆ ಆಲ್ಫಾ ವೇವ್ಸ್. ಬೀಟಾ ವೇವ್ಸ್, ಇಟ್ ಈಸ್ ಆ್ಯಕ್ಚುಲಿ ನೀಡೆಡ್ ವೆನ್ ವಿ ಆರ್ ಹ್ಯಾವಿಂಗ್ ಅ ಗುಡ್ ಥಿಂಕಿಂಗ್. ಬಟ್ ಆಲ್ಫಾ ವೇವ್ಸ್ ಯಾಕಪ್ಪ ನಮಗೆ ಬಹಳಷ್ಟು ಹೆಲ್ಪ್ ಮಾಡುತ್ತೆ ಅಂತ ಅಂದರೆ, ಇಟ್ ಈಸ್ ಕನೆಕ್ಟೆಡ್ ಟು ಅವರ್ ಸಬ್ಕಾನ್ಷಿಯಸ್ ಮೈಂಡ್. ಎಲ್ಲರಿಗೂ ಗೊತ್ತಿರ್ಬೋದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ಕಾನ್ಷಿಯಸ್ ಮೈಂಡ್. ಸಬ್ಕಾನ್ಷಿಯಸ್ ಮೈಂಡ್ ವರ್ಕ್ಸ್ ಆ್ಯಕ್ಚುಲಿ 95% ಆ್ಯಂಡ್ ಕಾನ್ಷಿಯಸ್ ಮೈಂಡ್ ಏನಿದೆ ಅದು 5% ಅಷ್ಟೇ ವರ್ಕ್ ಮಾಡೋದು. ಅನಾಲಿಟಿಕಲ್ ಥಿಂಕಿಂಗ್ ವೆನ್ ವಿ ಆರ್ ಕಾನ್ಷಿಯಸ್, for logical thinking, for our willpower, for critical thinking, which is not stressful ಕಂಡೀಷನ್ಸ್ ಏನಿರುತ್ತೆ ಅದರಲ್ಲಿ. ಬಟ್ ನಮ್ಮನ್ನು ಕಂಟ್ರೋಲ್ ಮಾಡೋದು ನಮ್ಮ ಬಾಡಿನ, ನಮ್ಮ ಥಾಟ್ಸ್ನ, ನಮ್ಮ ಎಮೋಷನ್ಸ್ನ, ನಮ್ಮ ಫೀಲಿಂಗ್ಸ್ನ, ನಮ್ಮ ರಿಯಾಕ್ಷನ್ಸ್ನ, ಇದೆಲ್ಲ ಆಗೋದು ಸಬ್ಕಾನ್ಷಿಯಸ್ ಮೈಂಡಿಂದಾನೆ. ವೆನ್ ವಿ ಆರ್ ಇನ್ ಸ್ಲೀಪಿಂಗ್ ಅಂದರೆ ಡೆತ್ ಪೊಸಿಷನ್, ಆಫ್ ಡೆತ್ ಅಲ್ಲ, ಇಟ್ಸ್ ಅ ಕಂಪ್ಲೀಟ್ ಡೆತ್ ಪೊಸಿಷನ್ ವೆನ್ ವಿ ಆರ್ ಸ್ಲೀಪಿಂಗ್. ಸೊ ಒನ್ಸ್ ವಿ ಗೆಟ್ ಅಪ್, ಸೊ ಓನ್ಲಿ ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಅವರ್ ಗ್ರ್ಯಾಟಿಟ್ಯೂಡ್ ಟು ದ ಕ್ರಿಯೇಟರ್. ಸೊ ವಿ ಹ್ಯಾವ್ ಟು ಬಿ ವೆರಿ ಕಾನ್ಷಿಯಸ್ ಅಬೌಟ್ ಅವರ್ ಥಾಟ್ಸ್. ನಮ್ಮ ತಲೆಯಲ್ಲಿ ಯಾವ ಭಾವನೆಗಳನ್ನು ನಾವು ಅಳವಡಿಸ್ಕೋತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ. ಸೊ ಆ್ಯಸ್ ಸಾಕ್ರೆಟ್ಸ್, ದ ಗ್ರೇಟ್ ಆಥರ್, ಆ್ಯಸ್ ಹಿ ಸೇಸ್, strong minds discuss ideas, average mind discuss events, weak minds discuss people. So you decide which mind you are having. So after listening to this video, involve yourself in positive talks about yourself. ನಿಮ್ಮ ಬಗ್ಗೆ ಆಗಲಿ ಬೇರೆಯವ್ರ ಬಗ್ಗೆ ಆಗಲಿ ಬಹಳ ಪಾಸಿಟಿವ್ ಆಗಿ ಮಾತಾಡಿ. ಇಟ್ ಇಂಪ್ಯಾಕ್ಟ್ಸ್ ಆ್ಯಕ್ಚುಲಿ, ಇಟ್ ಕ್ರಿಯೇಟ್ಸ್ ರಿಯಾಲಿಟಿ. ವಾಟ್ ಎವರ್ ಯು ಸ್ಪೀಕ್, ವರ್ಡ್ಸ್ ಹ್ಯಾವ್ ಪವರ್. ಇವಾಗ ಗೋಡೆಗೆ ಕಿವಿ ಇದೆ ಅಂತ ಕನ್ನಡದಲ್ಲಿ ಗಾದೆ ಮಾತಿದೆ. ಅದೇ ರೀತಿ ನಾವು ಏನು ಮಾತಾಡ್ತೀವೋ ಅದಕ್ಕೆ ಬಹಳಷ್ಟು ವ್ಯಾಲ್ಯೂ ಇದೆ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು. ಇದು ಕನ್ನಡದಲ್ಲಿ ಬಹಳ ಫೇಮಸ್ ಗಾದೆ. ಸೊ ಪ್ಲೀಸ್ apply it in your life, and it is not only for your mental health, emotional health, ನಿಮ್ಮ ಫಿಸಿಕಲ್ ಹೆಲ್ತಿಗೂ ನಿಮ್ಮ ಥಾಟ್ಸ್ ಏನಿದೆ, ನಿಮ್ಮ ಬ್ರೈನಲ್ಲಿ ನೀವು ಥಾಟ್ಸ್ ಏನು ನೀವು ಅನಲೈಸ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಸಬ್ಕಾನ್ಷಿಯಸ್ ಮೈಂಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಕಂಟ್ರೋಲ್ಸ್ ಅವರ್ ಬಾಡಿ. ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ನಿಮ್ಮದು ಎಮೋಷ್ನಲ್ ಹೆಲ್ತ್, ಅಗೇನ್ ಯುವರ್ ಫೈನಾನ್ಷಿಯಲ್ ಹೆಲ್ತ್ ಆಲ್ಸೋ. ನಿಮ್ಮ ಫೈನಾನ್ಸಸ್ಸು ಅದನ್ನು ನಿಮ್ಮ ಮೈಂಡ್ಸೆಟ್ ಕಂಟ್ರೋಲ್ ಮಾಡುತ್ತೆ. ಇಫ್ ಯು ನೀಡ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ದಿಸ್, ಯು ಕ್ಯಾನ್ ಟೇಕ್ ಕನ್ಸಲ್ಟೇಷನ್ ಫಾರ್ ದ್ಯಾಟ್. ಯು ಕ್ಯಾನ್ DM me, you can comment, you can ask me if you are having any doubt regarding this. Complete mindset transformation, mindset shifting you can achieve impossible things in your life.
So if you feel like you can have consultation, if you feel like you can have therapy session, whether with me or the one you know, the best doctor or best therapist around you, take help, ಕಲ್ಟಿವೇಟ್ ಗುಡ್ ಥಾಟ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.